ನಾವೆಲ್ಲೂ ಕರ್ಕೊಂಡೋಗಿಲ್ಲಪ್ಪ. ಯಾರು ಕೂಡ ಸಾಧ್ಯ ಇಲ್ಲ ಸರ್. ಎಲ್ಲ ನಾವು ಕೋಲಾರಲ್ಲಿ ಕರ್ಕೊಂಡೋಗಿದ್ದೀವಿ. ಚುನಾವಣಾ ವ್ಯವಸ್ಥೆ ನೋಡಿ ನಿಮ್ಗೆ ಏನು ಅನಿಸ್ತದೆ ಅದನ್ನ ಹೇಳಿ. ತುಂಬಾ ಹದಗೆಟ್ಟಿದೆ ಅನಿಸ್ತಾ ಇದೆ. ತುಂಬಾ ಹದಗೆಟ್ಟಿದೆ. ನಾವು ಕೋಲಾರಲ್ಲಿ ಕರ್ಕೊಂಡೋಗಿದ್ವಿ. ಇವತ್ತಿನ ಚುನಾವಣೆ ಬಗ್ಗೆ ನಾನು ಹೇಳ್ತೀನಿ, ಜಾಸ್ತಿ ಹೇಳೋದು ಬೇಡ. ಹೋದ್ಸಲಿ ಇದೇ ಚುನಾವಣೆ ನಡೆದಾಗ ಅಲ್ಲಿ ನಡೀತು. ಯಾವ್ದು ಕಾಲೇಜ್? ಗೋಕುಲ್ ಕಾಲೇಜಲ್ಲಿ ನಡೀತು. ನಮ್ಮ ಜೊತೆ ಬಂದ್ಬಿಟ್ಟು ಅವತ್ತು 85 ಜನ ವೋಟರ್ಸ್, 85 ಜನ ವೋಟರ್ಸ್ ಇದ್ರು ನಮ್ಮ ಜೊತೆ. ವೋಟ್ ಹಾಕಕ್ಕೆ 85 ಜನ ಕರ್ಕೊಂಡೋಗಿ ಬಿಟ್ಟಿದ್ದೀವಿ ಒಳಗಡೆ. 6 ವೋಟಲ್ಲಿ ನಮ್ಮ ರಾಜೇಂದ್ರ ವೋಟ್, 25-26 ವೋಟ್ ನಮಗೆ ಬಿದ್ದಿಲ್ಲ. ನಮ್ಮ ಜೊತೆಲಿ ಬಂದವರು ಬಿದ್ದಿಲ್ಲ. ಇದನ್ನ ನಾವು ನಂಬಕ್ಕಾಗೋದಿಲ್ಲ ಯಾರು ಏನ್ ಮಾಡ್ತಾರೆ ಅಂತ. 4 ಗಂಟೆ ಕ್ಲೋಸ್ ಆಗಿ 4 ಗಂಟೆ 10 ನಿಮಿಷ ಕೌಂಟಿಂಗ್ ಆಗುತ್ತಲ್ಲ, ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅನ್ಕೋಬಹುದು ಅಷ್ಟೇ. ನಾವೆಲ್ಲೂ ಕರ್ಕೊಂಡೋಗಿಲ್ಲಪ್ಪ. ಯಾರು ಕೂಡ ಸಾಧ್ಯ ಇಲ್ಲ ಸರ್. ಎಲ್ಲ ನಾವು ಕೋಲಾರಲ್ಲಿ ಕರ್ಕೊಂಡೋಗಿದ್ದೀವಿ. ಚುನಾವಣಾ ವ್ಯವಸ್ಥೆ ನೋಡಿ ನಿಮ್ಗೆ ಏನು ಅನಿಸ್ತದೆ ಅದನ್ನ ಹೇಳಿ. ತುಂಬಾ ಹದಗೆಟ್ಟಿದೆ ಅನಿಸ್ತಾ ಇದೆ. ತುಂಬಾ ಹದಗೆಟ್ಟಿದೆ. ನಾವು ಕೋಲಾರಲ್ಲಿ ಕರ್ಕೊಂಡೋಗಿದ್ದೀವಿ. ನೀವೇ ಹೇಳಿ, ನೀವು ಕೋಲಾರಲ್ಲಿ ಇರುವಂತ ಪತ್ರಕರ್ತರು ಕರ್ಕೊಂಡೋಗಿದ್ದೀವ. ನಾನು ಮೊದಲೇ ಸ್ಟೇಟ್ಮೆಂಟ್ ಮಾಡೋಣ, ಯಾರು ಕರ್ಕೊಂಡು ಹೋಗೋದಿಲ್ಲ, ಏನು ಮಾಡೋದಿಲ್ಲ ಅಂತ ಹೇಳಿದ್ದೆ. ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ. ಈಗ ನಮ್ಮ ಮಾನ್ಯ ವರ್ತೂರ್ ಪ್ರಕಾಶ್ ಅವರು, ನಮ್ಮ ಸ್ನೇಹಿತರು, ಯಾರಿಗೋ ದುಡ್ಡು ಕೊಟ್ಟಿದ್ದಾರೆ ಓಟ್ಗೆ. ಆತನೇನೋ ಬೈದ್ನಂತೆ ಫೋನ್ ಮಾಡಿ, ಹೇಳೋದು ನನಗೆ ಗೊತ್ತಿಲ್ಲ. ಬೈದ್ನಂತೆ ಆತ ಬಂದ್ಬಿಟ್ಟು ದುಡ್ಡು ವಾಪಸ್ ಕೊಟ್ಬಿಟ್ಟು ನೀನ್ ದುಡ್ಡು ಬೇಡ, ನೀನ್ ಓಟ್ ಇವಾಗ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು. ಇದು ಯಾವ ಪದ್ಧತಿ? ನೀವೇ ಮಾರಾಟ ಆಗ್ತಾ ಇದೆ, ಅದನ್ನ ತಿಳ್ಕೋಬೇಕಷ್ಟೇ. ಅದೇ ಯೋಜನೆಗಳಿಂದ ಏನು ತೊಂದರೆ ಇಲ್ಲ. ಪಾಪ್ಯುಲೇಷನ್ ಹೆಂಗೆ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ, ಅದೇ ರೀತಿಯಲ್ಲಿ ಟ್ಯಾಕ್ಸಸ್ ಬೆಳೀತಾ ಇದೆ, ಅದೇ ರೀತಿಯಲ್ಲಿ ಎಲ್ಲವೂ ಬೆಳೀತಾ ಇದೆ. ಆಗ್ತಾರೆ ಕೆಲಸ, ಏನು ತೊಂದರೆ ಇಲ್ಲ. ದುಡ್ಡಿಗೆ ಯಾವುದು ಕೊರತೆ ಇಲ್ಲ, ಏನು ತೊಂದರೆ ಇಲ್ಲ. ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿ ಎಲ್ಲರೂ ಕೇಳ್ಕೊಳ್ತೀನಿ ಸರ್, ಡೆವಲಪ್ಮೆಂಟ್ ಬಗ್ಗೆ ಎಲ್ಲಾದ್ರೂ ಕೆಲಸ ಆಗ್ತಾ ಇದೆ ಅದ್ರ ಟಿವಿ ಸರ್. ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನ ತೋರಿಸಿ ನಮ್ಮನ್ನು ಉಗಿರಿ ಸರ್. ನಾವು ಕೆಲಸ ಮಾಡ್ತೀವಿ ಸರ್, ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ನಾವೇ ಕೇಳ್ಕೊಳ್ತಾ ಇದೀವಿ ಎಲ್ಲಾದ್ರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ ನೀವು ತೋರಿಸಿ, ನಮಗೆ ಟಿವಿನೆಲ್ಲ ನಮ್ಮನ್ನು ಉಗಿರಿ ನಮ್ಮನ್ನ, ಆಮೇಲೆ ಕೆಲಸ ಮಾಡ್ತೀವಿ ನಾವು. ಅದಕ್ಕೆ ಮುಂಚೆ ನಮ್ಗೆ ಹೇಳಿ, ಮಾಡದೇ ಇದ್ರು ಉಗಿರಿ. ಆಮೇಲೆ ಫಸ್ಟ್ ನೀವು ತೋರಿಸಿ, ಮಾಡಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ಮಾಡಿ, ನೀವು ಏನ್ ಮಾಡ್ತೀರೋ ಮಾಡಿ. ನೀವು ನಮ್ಗೆ ಸಪೋರ್ಟ್ ಮಾಡಿ ಸರ್, ನೀವು ಸಹಕಾರ ಮಾಡಿ ಸರ್, ಒಳ್ಳೇದಕ್ಕೆ ಸಹಕಾರ ಮಾಡಿ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್, ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ, ದೇಶ ಹೆಂಗಾಗಿದೆ ಅಂದ್ರೆ, ಗಾಂಧೀಜಿ ಫಿಲಂ ಅಂತ ಏನಾದ್ರೂ ಒಂದು ಫಿಲಂ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗೆ ಯಾರು ಹೋಗೋಣ. ಅದೇ ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ, ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಟ್ಟು ಟಿಕೆಟ್ ಒಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಜನ ಬೇಕಂದ್ರೆ. ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ. ಮೀಡಿಯಾದವರು ನೀವು ಒಳ್ಳೇದು, ನೀವು ಒಳ್ಳೆಯವರು, ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ, ನಾವೆಲ್ಲ ನಿಮ್ಮ ಜೊತೆಗಿದ್ದು ಕೆಲಸ ಮಾಡ್ತೀವಿ. ನಿಮ್ಮ ಕೆಲಸ ಏನು? ಪಬ್ಲಿಕ್ದು ಸಂಬಂಧಪಟ್ಟಿದ್ದಲ್ಲ, ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅಲ್ವಾ, ಅದನ್ನ ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋಣ.